ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್‌ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡ್ಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ನಮಗೊಂದು ಕೆಂಪು ಬಣ್ಣದ್ದು ಮಾರುತಿ ಸುಜುಕಿ ವ್ಯಾಗನರು VXI ಕಾರ್ ಗಾಡಿ ಹಾಕಿದಾರಲ್ಲ, ಸೇಲ್ಗಿದೆ ಅಂತ. ಹೌದು ಸರ್, ಹೌದು. ಸರ್ ಏನೈತ್ರಿ ಮಾಡಲು ತಮ್ಮ ಗಾಡಿ? ಸರ್ ಅದು ಮೆರೂನ್ ರೆಡ್ ಅಂತೇಳಿ ಗಾಡಿದು. ಹಾಂ. ವಿ ಎಕ್ಸ್ ಐ ಟಾಪ್ ಆ್ಯಂಡ್ ಅದು 4 ಪವರ್ ವಿಂಡೋ ಬರುತ್ತೆ. ಹ್ಞೂ. ಪವರ್ ಸ್ಟೇರಿಂಗು ಎ ಸಿ ಎಲ್ಲ ಬರುತ್ತೆ ಸರ್ ಅದು. ಓಕೆ. ಗಾಡಿ ಬಂದ್ಬಿಟ್ಟು 11 ಮಾಡಲು, ಸೆಕೆಂಡ್ ಓನರ್ ಅದು. ಗಾಡಿ ಗುಡ್ ಕಂಡೀಷನ್ ಆಗಿದೆ ಸರ್ ಅದು. 2011 ಮಾಡಲ್ ಐತ್ರಿ, ತಾವು ಸೆಕೆಂಡ್ ಓನರ್ ಇದ್ದೀರಾ? ಹೌದು ಸರ್, ಹೌದು. ಅದು ಗಾ ಒಂದೇ ಮನೆಯಲ್ಲೇ ಅಣ್ಣ ತಮ್ಮಗ ಆಗಿರೋದು ಸರ್, ತಂದೆ ಮಗ್ಗ ಆಗಿರೋದು ಅದು. ಹೌದಾ? ಹೌದು, ಸಿಂಗಲ್ ಓನರ್ ಗಾಡಿನೇ ಅದು ಹೇಳ್ಬೇಕಂದ್ರೆ. ಹ್ಞೂ. ಅಪ್ಪಾಜರ್ ತೀರ್ಕೊಂಡು ಮಾಡಿದ್ಮೇಲೆ ಅವ್ರ ಹೆಸರು ಮಾಡ್ಕೊಂಡ್ರು ಗಾಡಿದು. ಬರಾಬರಿ ಸರ್. ಇವಾಗ ಒಟ್ಟಿನಲ್ಲಿ ಗಾಡಿ ಯಾರಾದರೂ ತೊಗೊಂತಾರಂದ್ರೆ ಹ್ಞೂ. ಕಸ್ಟಮರು, ಅವರಂತೂ ಖಂಡಿತ 3ನೇ ಓನರ್ ಹೌದು, ಆಗೇ ಆಗ್ತಾರೆ. ಆಗ್ತಾರೆ ಸರ್. ಅಂದ್ರೆ ಗಾಡಿ ಮಾತ್ರ ಸಿಂಗಲ್ ಓನರ್ ಲ್ಯಾಂಡ್ ಓಡಿರೋ ಗಾಡಿದು. ಓಕೆ. ಯಾಕಂದ್ರೆ ಚೆನ್ನಾಗಿದೆ ಗಾಡಿ, ಇಲ್ಲ, ಚೆನ್ನಾಗಿದೆ. ಒಂದೇ ಮನೇಲಿ ಇಬ್ಬರು ಓನರ್ ಆದರೂ ಕೂಡ ಗಾಡಿ ಹ್ಞೂ. ಓಡಿಸಿರೋರು ಒಬ್ಬರೇ. ಹೌದಾ? ಹೌದೌದು, ಹೌದು ಸರ್, ಹೌದು. ಓಕೆ. ಈಗ ರನ್ನಿಂಗಲ್ಲಿ ಎಷ್ಟು ಓಡಿಸಿರಿ ಸರ್ ತಾವು ಸರ್ ಕಿಲೋಮೀಟರ್ ಅದು ಗಾಡಿ? ರನ್ನಿಂಗ್ ಅದು ಜಿನಿಯನ್ ಸರ್ 93 ಶೋರೂಮ್ ಹಿಸ್ಟ್ರಿ ಇದೆ ಸರ್ ಅದು. 93,000 ಕಿಲೋಮೀಟರ್ ಓಡಿಸಿರೋದು, ಜೆನ್ಯೂನ್ ರನ್ನಿಂಗು, ಶೋರೂಮ್ ಗಾಡಿ ಇಟ್ರಿ. ಹ್ಞೂ. ಐತೆ ಸರ್, ಐತಿ. ಬರಾಬರಿ. ಟೈರ್ ಕಂಡೀಷನ್ ಅಂತಲ್ಲ, ಫ್ರಂಟ್ ಟು ಬ್ಯಾಕ್ ಸೈಡ್ದು ಸ್ಟೇಪ್ನಿ ಏನು 5 ಸರ್ ಟೈರ್ ಒಂದು ಐತಲ್ರಿ? 70% ಇದೆ ಸರ್ ಟೈರ್ ಎಲ್ಲ. 70% ತನಕ ಟೈರ್ ಐತ್ರಿ? ಹೌದು ಸರ್, ಹೌದು. ಓಕೆ. ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ, ಅದು ಕೂಡ ಯಾವ ಥರ ಇಟ್ಕೊಂಡಿರ ಸರ್ ಸರ್ ತಾವು? ಗಾಡಿ ಬಾಡಿ ಲೈನೆಲ್ಲ ಒರಿಜಿನಲ್ ಇದೆ ಸರ್. ಒಂದು ಗ್ಲಾಸು ಚೇಂಜ್ ಆಗಿಲ್ಲ ಸರ್ ಅದು. ನೋ ರಿಪ್ಲೇಸ್ಮೆಂಟ್ ಗಾಡಿ ಅದು. ಹಾಂ. ಫ್ರಂಟ್ ಗ್ಲಾಸ್ ಮಾತ್ರ ನಾನೇ ವಿಂಡ್ಶೀಲ್ಡ್ ಇದು ಇದಕ್ಕೆ ಬಂದದ್ದು ಸರ್ ಅದು. ಒಂದು ಸ್ವಲ್ಪ ಚೇಂಜ್ ಆಗಿದೆ. ಹ್ಞೂ ಹ್ಞೂ. ನಾನೇ ಅದು ಬಿಸಿಲಿಗೆ ಏರ್ ಬಂದತ್ತದು. ಬೇಕಾದ್ರೆ ಆ ಫೋಟೋನು ನನ್ನ ಹತ್ರ ಇದೆ, ಹೌದಾ? ತೆಗ್ಸಿರೋದು. ಹಾಂ ಹಾಂ ಹಾಂ. ಹಾಂ. ಆ ಏರ್ ಬಂದಕ್ಕೆ ಮಾತ್ರ ಚೇಂಜ್ ಮಾಡೀನಿ. ಹೊಸ ಗ್ಲಾಸ್ ಹಾಕ್ಸಿದ್ದೀನಿ ಸರ್. ಒಳ್ಳೆ ಓಕೆ. ಕಂಪ್ನಿ ಗ್ಲಾಸ್ ಹಾಕ್ಸಿದ್ದೀನಿ. ಓಕೆ ಸರ್, ಓಕೆ. ಚೆನ್ನಾಗಿದೆ ಸರ್ ಗಾಡಿ ಮಾತ್ರ. ತಮ್ಮದು ಇಂಜನ್ ಮಾತ್ರ ಸಿವಿಲ್ ಇಂಜನ್ ಇರೋದು, ಮೆಕ್ಯಾನಿಕಲ್ ಏನೂ ಕೆಲಸ ಆಗಿಲ್ಲ. ಬಾಡಿ ಲೈನಪ್ಪಲ್ಲಿ ಏನಂದ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಈ ಥರನೂ ಯಾವುದೂ ಇಲ್ಲ. ನಿಮ್ಮ ಹಾಂ ಕೈಯಲ್ಲಿ ಸರ್. ಮಾತ್ರ ವೆಹಿಕಲ್ಲು ಸಂಪೂರ್ಣವಾಗಿ ಶುದ್ಧ, ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ. ಫ್ರಂಟ್ ಹ್ಞೂ. ಸೈಡ್ ಏನೈತಿ, ಗ್ಲಾಸು ಏರ್ ಬಂದಿರೋದ್ರಿಂದ ತಾವು ಹ್ಞೂ. ಗ್ಲಾಸು ಚೇಂಜಸ್ ಮಾಡಿಸಿದ್ದೀರಾ, ಹೌದಾ? ಹೌದು ಸರ್, ಹೌದು ಸರ್. ಓಕೆ. ಇದು ಬಿಟ್ಟರೆ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ತಮ್ಮ ವೆಹಿಕಲ್ ಮೇಲೆ? ಇಲ್ಲ ಸರ್, ಇಲ್ಲ. ಓಕೆ. ಏನು ಕೊಡ್ತಿದ್ರಿ ಸರ್ ಮೈಲೇಜು? LPG ಏನಾದರೂ ಫಿಟ್ನೆಸ್ ಇದೆಯಾ? ಫ್ಯೂಲ್ ಇಲ್ಲ ಪೆಟ್ರೋಲ್ ಸರ್, ಮಾತ್ರನಾ? ಪ್ಯೂರ್ ಪೆಟ್ರೋಲ್ ಸರ್ ಅದು ಗಾಡಿ. ಅದು ಏನು ಕೊಡುತ್ತೆ ಸರ್ ಮೈಲೇಜು? ಸರ್ ಅದು ಒಂದು 20 ಬರುತ್ತೆ ಸರ್. 18ರಿಂದ 20 ಮೈಲೇಜ್ ಇದೆ ಅದು. ಓಕೆ. ಈ ಗಾಡಿ ಒಳಗೆ ಆವಾಗಲೇ ಹೇಳ್ದಂಗೆ ಟಾಪ್ ಆ್ಯಂಡ್ ವೇರಿಯಂಟ್ ಇರೋದ್ರಿಂದ ಏನೇನು ಐತ್ರಿ ಸರ್ ಫೀಚರ್ಸು ಒಳಗಡೆ? ಸರ್ ಅದು 4 ಪವರ್ ವಿಂಡೋ ಬರುತ್ತೆ, ಹ್ಞೂ. ಫ್ರಂಟ್ ಬ್ಯಾಕು. ಓಕೆ. ಆಮೇಲೆ ಎ ಸಿ ಇದೆ, ಚಿಲ್ಡ್ ಎ ಸಿ ಬರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತೆ. ಹ್ಞೂ. ಆಮೇಲೆ ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತೇಳಿ ಒಂದು ಸಿಸ್ಟಮ್ ಹಾಕ್ಸಿದ್ದೀನಿ. ಹ್ಞೂ. ಹಿಂದ್ಗಡೆ ಸ್ಪೈಲರ್ ಹಾಕ್ಸಿದ್ದೀನಿ. ಡೋರ್ ಹ್ಯಾಂಡ್ಲು ಕ್ರೋಮ್ ಎಲ್ಲ ಹಾಕ್ಸಿದ್ದೀನಿ. ಹ್ಞೂ. ಮತ್ತು ಆ್ಯಸ್ ಇಟ್ ಈಸ್ ಎದ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಸರ್. ಯಾವ್ದು ಕೆಲಸ ಇಲ್ಲ. ತೊಗೊಂಡವ್ರು ಕಸ್ಟಮರು ಓಕೆ. ಆರಾಮಾಗಿ ಓಡಿಸ್ಬೋದು. ಹೌದು. ಕಂಪ್ನಿ ಫಿಟ್ಟೆಡ್ ಒಳಗಡೆ ಇಂಟೀರಿಯರ್ ಬಂದಿದ್ದು ವರ್ಕಿಂಗೇ ಐತಿ. ತಾವು ಕೂಡ ಎಕ್ಸ್ಟ್ರಾ ಫಿಟ್ಟೆಡ್ ಮಾಡಿಸಿರೋದು ಅದು ಕೂಡ ವರ್ಕಲ್ಲೇ ಇರುವಂಥದ್ದು ಈಗ ಪ್ರೆಸೆಂಟು, ಹೌದಾ? ಹೌದು ಸರ್, ಹೌದು. ಆ್ಯಸ್ ಇಟ್ ಈಸ್ ಗಾಡಿ ಹೇಳ್ಬೇಕಂದ್ರೆ ನಿಮ್ಮದು ಎಕ್ಸಲೆಂಟ್ ಗುಡ್ ಕಂಡೀಷನ್ ಇರುವಂಥದ್ದು, ಹೌದಾ? ಗುಡ್ ಕಂಡೀಷನ್ ಆಗಿದೆ ಸರ್. ಓಕೆ ರೀ. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ತಾವು ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಈಗ ಪ್ರೆಸೆಂಟು? ಸರ್ ಎಫ್ ಸಿ ಇನ್ನೂ ಅದು ಆಗಸ್ಟ್ಗೇನೋ ಬರುತ್ತೆ ಸರ್ ಅದು. ಈ ಸಲ ಬರೋ ಆಗಸ್ಟ್ ರೀ? ಹೌದು ಸರ್. ಇನ್ಸೂರೆನ್ಸ್ ಇನ್ನೂ ರನ್ನಿಂಗ್ ಇದೆ ಸರ್. ಇನ್ಶೂರೆನ್ಸ್ ರನ್ನಿಂಗ್ ಅಂದ್ರೆ ಎಷ್ಟು ತಿಂಗ್ಳು ಸಿಗ್ತೈತೆ ರೀ ಅದು? ಸರ್ ಇನ್ನೂ ಒಂದು 2 ಮಂತ್ಸ್ ಮೇಲೆ ಇದೆ ಸರ್ ಅದು. ಓಕೆ ರೀ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವೇನು ಕೋಟ್ ಮಾಡ್ತೀರಾ ತಮ್ಮದು ಮಾರುತಿ ಸುಜುಕಿ ಸರ್ ಅದು ವ್ಯಾಗನರ್ VXI ಕಾರ್ಗೆ ಪ್ರೈಸು? ಒಂದು 245 ಹೇಳ್ತೀನಿ ಸರ್. ಹ್ಞೂ. ಅನ್ನೆಗೋಷಿಯಬಲ್ಲು. ಈಗ ಲಾಸ್ಟ್ ಫೈನಲ್ ಟು ಫೈನಲ್ ಬಂದರೆ ಒಂದು 230 ಕೊಡ್ತೀನಿ ಸರ್ ಅದು. ಮಾಡೆಲ್ ರೀ ಸರ್ 2011, ಓನರ್ ತಾವು ಆಲ್ರೆಡಿ 2 ಗಾಡಿ ತೊಗೊಳೋರು 3 ಓನರ್ ಆದರೂ ಕೂಡ ತಾವು ಹ್ಞೂ. ಹೇಳಕತ್ತಿದ ರೇಟು 2,45,000, ಹೌದಾ? ಹೌದು ಸರ್. ನಮ್ಮ ಕಡೆಯಿಂದ ಬಂದವರಿಗೆ ಇದ್ರಾಗ 15,000 ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ಕೂಡ ಹ್ಞೂ. 2,30,000ಕ್ಕೆ ತಾವು ಗಾಡಿ ಕೊಡೋಕೆ ರೆಡಿನೇ ಇದ್ದೀರಾ? ಹೌದು ಸರ್, ಹೌದು. ಓಕೆ. ಇದನ್ನೇ ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದಾಗ ಇದರಲ್ಲಿ ಕೂಡ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ? ಬರಲಿ ಸರ್, ಸ್ವಲ್ಪ ಅವ್ರ ಗಾಡಿ ಇರಿಸ್ತಾನೆ ಏನೋ ಒಂದು ನೆಗೋಷಿಯಬಲ್ ಒಂದು 1,000 2,000 ಹೆಚ್ಚು ಕಡಿಮೆ ಮಾಡಿ ಕೊಡೋಣ.
ಯಾಕಂತಂದರೆ ತಮ್ಮದು ಇನ್ಶೂರೆನ್ಸ್ ಕೂಡ ಜಾಸ್ತಿ ತಿಂಗಳು ಇಲ್ಲ ರೀ ಸರ್, ಎಫ್ ಸಿ ಕೂಡ ಇನ್ನು ಗಾಡಿ ತೊಗೊಂಡ್ರೆ ಇನ್ನು 2, 3, 4 ತಿಂಗಳದಾಗ ಕಟ್ಟುವಂಥದ್ದು ಹಾಕದ್ರಿ ಅವರು ಹೌದು ಸರ್ ಹೌದು. ಆಗಸ್ಟ್ ತಿಂಗಳಂದರೆ, ಓಕೆನಾ? ಹ್ಞೂ. ಇನ್ನು ಇನ್ಶೂರೆನ್ಸ್ ಗಾಡಿ ಕೂಡ ಗಾಡಿ 2 ಮಾತ್ರ ತಿಂಗಳು. ಅನ್ಟಚ್ ಗಾಡಿ ಸರ್, ಗಾಡಿ ಭಾಳ ಚೆನ್ನಾಗಿದೆ. ಹ್ಞೂ. ಬಟ್ ಗಾಡಿ ನೋಡಿ, ಗಾಡಿ ಒಬ್ಬರ ರೇಟ್ನಲ್ಲಿ ಇದು ಮಾಡೋದಲ್ಲ ಸರ್, ಗಾಡಿಗಳು ಎಲ್ಲ ಗಾಡಿಗಳ ಮೇಲೆ ಇರುತ್ತೆ ಅದು. ಹ್ಞೂ. ಗಾಡಿಗೂ ವ್ಯತ್ಯಾಸ ಇರುತ್ತೆ, ಗಾಡಿಗಳು ಅನ್ಟಚ್ ಗಾಡಿ ಸರ್ ಇದು, ಯಾಕಂದರೆ. ಓಕೆ, ಒಟ್ಟಿನಲ್ಲಿ ಹ್ಞೂ. ಆದಷ್ಟು ಗಾಡಿ ನೋಡಿ ಮಾಡಿನೇ ಕೊಡೋ ಪ್ರಯತ್ನ ಮಾಡಿ. ಹೌದು ಸರ್ ಹೌದು. ಓಕೆ, ಇದು ಲೊಕೇಶನ್ ಸರ್ ಇರೋದು? ಸರ್ ದಾವಣಗೆರೆ ಸಿಟಿ ಇದು. ದಾವಣಗೆರೆಯಿಂದ ಒಂದು 8 ಕಿಲೋಮೀಟ್ರ್ ನಮ್ದು ಕಕ್ಕರಗೋಳು ಅಂತೇಳಿ. ಹ್ಞೂ. ಬೇಕಾದ್ರೆ ಅವರು ದಾವಣಗೆರೆಗೆ ಬಂದರೆ ನಮಗೆ ಫೋನ್ ಮಾಡಿದರೆ ನಾನು ಅಲ್ಲೇ ಗಾಡಿ ತೋರಿಸ್ತೀನಿ. ಓಕೆ ಸರ್, ಓಕೆ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹೌದು ಸರ್, ಇದೇ ನಂಬರ್ ಹಾಕಿರಿ. ಓಕೆ ರೀ, ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನೋಡಿ ಮಾಡಿ ಕೊಡೋ